ಸಣ್ಣ ರೈತರಿಗೆ ದೊಡ್ಡದನ್ನು ಕೊಟ್ಟು ಈಗ ಅವರ ಒಂದು ಈ ಕಾನ್ಸೆಪ್ಟ್ ಏನಿರುತ್ತೆ, ಒಂದು 20,000 ಬಂಡವಾಳ ಹಾಕಿ 25-30,000 ಬಂಡವಾಳ ಹಾಕಬೇಕು ಅಂತ ಇರುತ್ತೆ. ನಾವು ತಗೊಂಡೋಗಿ 50,000 ಹಾಕಿದ್ರೆ ಅವ್ರಿಗೂ ಹೊರೆ ಆಗುತ್ತೆ, ತಗೊಂಡು ನಿಲ್ಸ್ಕೊಂಡು ಸುಮ್ಮನೆ ವೇಸ್ಟ್ ಆಗುತ್ತೆ. ಅದರಿಂದ ಏನು ಮಾಡ್ತಿದ್ದೀವಿ ಅಂತಂದರೆ, ಸಣ್ಣ ರೈತರಿಂದ ಹಿಡಿದು ದೊಡ್ಡ ರೈತರವರೆಗೂ ಅವ್ರಿಗೆ ತಕ್ಕನಾದ ಒಂದು ಪವರ್ ವೀಡರ್ಗಳನ್ನ ನಾವು ಇವತ್ತು ನಮ್ಮ ಅಂಗಡಿಯಲ್ಲಿ ಸೆಲೆಕ್ಷನ್ಸ್ ಇಟ್ಟಿದ್ದೀವಿ. ಎಲ್ಲ ಥರದ ರೈತರಿಗೂ ಕೂಡ, ಈಗ ಒಂದು ಸಣ್ಣ ರೈತರಿಂದ ಹಿಡಿದು ದೊಡ್ಡ ರೈತರವರೆಗೂ ಪವರ್ ವೀಡರ್ಲಿ ಯೂಸ್ ಮಾಡೋದಕ್ಕೆ ಎಲ್ಲ ಥರದ ಮೆಟೀರಿಯಲ್ನು ಕೂಡ ನಾವು ಇಟ್ಟಿದ್ದೀವಿ. ಈಗ ಇದೊಂದು ಮೆಟೀರಿಯಲ್ನ ನಾವು 29,500 ರೂಪಾಯಿ ಕೊಡ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ರೀತಿ ಆಫರ್ ಇಲ್ಲ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಈಗ ಶ್ರೀರಾಮ್ ಅಗ್ರಿಕೇರಿಗೆ ಬಂದಿದ್ದೀವಿ. ನಿಮ್ಮಲ್ಲಿ ಸುಮಾರು ವೆರೈಟೀಸ್ ಟಿಲ್ಲರ್ಸ್ ತರಿಸಿದ್ರ, ಅದರಲ್ಲೂ ಲೋ ಸೆಗ್ಮೆಂಟಲ್ಲೂ ಸಹ ಟಿಲ್ಲರ್ ಸಿಗುತ್ತೆ ಅಂತ ಹೇಳಿದ್ರಿ. ಹೌದು ಸರ್, ಅದ್ರ ಬಗ್ಗೆ ಮಾಹಿತಿ ಹೇಳಿ, ಹಾಗೂ ನಿಮ್ಮ ಅಡ್ರೆಸ್ಸು, ನಿಮ್ಮ ಊರು ಎಲ್ಲ ಸ್ವಲ್ಪ ಹೇಳ್ಬಿಡಿ ಸರ್. ಮೊದಲನೇದಾಗಿ ನಮಸ್ತೆ ವೀಕ್ಷಕರಿಗೆ. ನನ್ನ ಹೆಸರು ಬಂದ್ಬಿಟ್ಟು ಅನಿಲ್ ಕುಮಾರ್ ಅಂತೇಳಿ. ಆಗಲೇ ವಿಡಿಯೋದಲ್ಲಿ ನೋಡಿರ್ತೀರಾ, ಶ್ರೀರಾಮ್ ಅಗ್ರಿಕೇರ್ ಕಡೂರು, ಚಿಕ್ಕಮಗಳೂರು ಜಿಲ್ಲೆ. ನಮ್ಮದು ಶಾಪ್ ಬಂದ್ಬಿಟ್ಟು ಇಲ್ಲೇ ಕಡೂರಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ YMC ಕಾಲೇಜ್ ರೋಡಲ್ಲಿ ಬರುತ್ತೆ. ನಮ್ಮ ಶಾಪಲ್ಲಿ ಬಂದ್ಬಿಟ್ಟು ನಿಮಗೆ ಅಗ್ರಿಕಲ್ಚರ್ಗೆ, ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ತರಹದ ರೈತರಿಗೆ ಉಪಯೋಗ ಆಗ್ತಕ್ಕಂಥ ಎಲ್ಲ ಉಪಕರಣಗಳನ್ನ, ಯಂತ್ರಗಳನ್ನ ನಾವು ಮಾರಾಟ ಮಾಡೋಕ್ಕೆ ಅಧಿಕೃತ ಮಾರಾಟಗಾರರಾಗಿರ್ತೇವೆ. ನೀವು ಈಗಾಗಲೇ ನೋಡಿದಾಗೆ ನಮ್ಮಲ್ಲಿ ತುಂಬ ವೆರೈಟೀಸು ಮೆಟೀರಿಯಲ್ ಸಿಗುತ್ತೆ. ಅದರಲ್ಲೂ ನಾವು ಮೇಜರಾಗಿ ಅದಕ್ಕೆ ಒತ್ತು ಕೊಟ್ಟು ನಾವು ಪವರ್ ವೀಡರ್ನ ಜಾಸ್ತಿ ಇದು ಮಾಡ್ತಾಯಿದ್ವಿ. ಯಾಕೆಂದರೆ ಎಲ್ಲ ಥರದ ರೈತರಿಗೂ ನಾವು ಪವರ್ ವೀಡರಲ್ಲಿ ನಾವು ಸ್ಯಾಟಿಸ್ಫೈ ಕೊಡಬೇಕು. ಈಗ ಏನಾಗಿದೆ ಅಂತಂದರೆ, ರೈತರಿಗೆ ಎತ್ತುಗಳು ಅಂದರೆ ಉಳುಮೆ ಮಾಡಲಿಕ್ಕೆ ಎತ್ತುಗಳು ಸಿಗ್ತಾ ಇಲ್ಲ. ಆ ಉದ್ದೇಶದಿಂದ ಈಗ ಏನಾಗ್ತಿದೆ, ರೈತರದ್ದು ತುಂಬಾ ಕಷ್ಟ ಆಗ್ತಿದೆ. ಊರಲ್ಲಿ ಒಬ್ಬರು ಇಬ್ಬರು ಇರ್ತಾರೆ, ಅವರು ನಮ್ಮ ಟೈಮಿಗೆ ಬೇಸಾಯ ಮಾಡೋಕ್ಕೆ ಬರೋದಿಲ್ಲ. ಅದಾದಮೇಲೆ ಈ ಸಣ್ಣ ಪುಟ್ಟ 1 ಎಕರೆ 2 ಎಕರೆ ಇರೋರು, ಟ್ರ್ಯಾಕ್ಟರ್ ಅವರು ಕೂಡ ಅವ್ರಿಗೆ ಬರೋಲ್ಲ. ಯಾಕೆಂದರೆ ಅವ್ರು ಜಾಸ್ತಿ ಇರೋರನ್ನೇ ನೋಡ್ತಾರೆ ಹೊರತು ಕಮ್ಮಿ ಇರೋ ರೈತರ ಹತ್ರ ಯಾರು ಟ್ರ್ಯಾಕ್ಟರ್ ಅವರು ಅವ್ರ ಟೈಮಿಗೆ ಬಂದು ಬೇಸಾಯ ಮಾಡಿಕೊಡ್ತಾ ಇಲ್ಲ. ಆ ಉದ್ದೇಶದಿಂದ ಏನಾಗ್ತಿದೆ, ಈಗ ರೈತರಿಗೆ ಪವರ್ ವೀಡರ್ ಅವಶ್ಯಕತೆ ತುಂಬಾ ಇದೆ. ಹೌದು, ಯಾವ ಕಡೆ ಹೋದ್ರೂ ಕರ್ನಾಟಕದಲ್ಲಿ ಹಲವಾರು ಇಂಡಿಯಾದಲ್ಲಿ ಕೃಷಿ ಬಳಸಬೇಕು ಅಂತಂದರೆ ಪವರ್ ವೀಡರ್ ಅವಶ್ಯಕತೆ ತುಂಬಾ ಇದೆ ಇತ್ತೀಚಿನ ದಿನಗಳಲ್ಲಿ. ಆ ಉದ್ದೇಶದಿಂದ ನಾವು ಪವರ್ ವೀಡರ್ನ ಜಾಸ್ತಿ ಕಾನ್ಸೆಪ್ಟ್ ಮಾಡಿಕೊಂಡು ಅವರಿಗೆ ಎಲ್ಲ ಥರದ ರೈತರಿಗೂ ಕೂಡ, ಈಗ ಒಂದು ಸಣ್ಣ ರೈತರಿಂದ ಹಿಡಿದು ದೊಡ್ಡ ರೈತರವರೆಗೂ ಪವರ್ ವೀಡರ್ಲಿ ಯೂಸ್ ಮಾಡೋದಕ್ಕೆ ಎಲ್ಲ ಥರದ ಮೆಟೀರಿಯಲ್ನು ಕೂಡ ನಾವು ಇಟ್ಟಿದ್ದೀವಿ. ಈಗ ಆಲ್ರೆಡಿ ವಿಡಿಯೋಗಳನ್ನ ನಾವು ಪವರ್ ವೀಡರ್ ಬಗ್ಗೆ ಮಾಡಿದ್ದೀವಿ. ಆದರೂ ಈಗ ಏನಪ್ಪ ಅಂತಂದರೆ, ಈ ಸಣ್ಣ ರೈತರುಗಳಿಗೂ ಅವರಿಗೆ ನಾವು ಸ್ಯಾಟಿಸ್ಫೈ ಕೊಡಬೇಕು ಪವರ್ ವೀಡರಲ್ಲಿ. ಈಗ ಉದಾಹರಣೆ, ಸಣ್ಣ ರೈತರಿಗೆ ದೊಡ್ಡದನ್ನು ಕೊಟ್ಟು ಈಗ ಅವರ ಒಂದು ಈ ಕಾನ್ಸೆಪ್ಟ್ ಏನಿರುತ್ತೆ, ಒಂದು 20,000 ಬಂಡವಾಳ ಹಾಕಿ 25-30,000 ಬಂಡವಾಳ ಹಾಕಬೇಕು ಅಂತ ಇರುತ್ತೆ. ನಾವು ತಗೊಂಡೋಗಿ 50,000 ಹಾಕಿದ್ರೆ ಅವ್ರಿಗೂ ಹೊರೆ ಆಗುತ್ತೆ, ತಗೊಂಡು ನಿಲ್ಸ್ಕೊಂಡು ಸುಮ್ಮನೆ ವೇಸ್ಟ್ ಆಗುತ್ತೆ. ಅದರಿಂದ ಏನು ಮಾಡ್ತಿದ್ದೀವಿ ಅಂತಂದರೆ, ಸಣ್ಣ ರೈತರಿಂದ ಹಿಡಿದು ದೊಡ್ಡ ರೈತರವರೆಗೂ ಅವ್ರಿಗೆ ತಕ್ಕನಾದ ಒಂದು ಪವರ್ ವೀಡರ್ಗಳನ್ನ ನಾವು ಇವತ್ತು ನಮ್ಮ ಅಂಗಡಿಯಲ್ಲಿ ಸೆಲೆಕ್ಷನ್ಸ್ ಇಟ್ಟಿದ್ದೀವಿ. ಈಗ ಬಂದ ರೈತರಿಗೆ ಅವರವರ ಬೆಳೆಗೆ, ಅವರವರ ಒಂದು ಮಣ್ಣಿಗೆ, ಅವರವ್ರ ಕೆಲಸಕ್ಕೆ ತಕ್ಕನಾಗಿ ಪವರ್ ವೀಡರ್ಗಳನ್ನ ಇಟ್ಟಿದ್ದೀವಿ. ಈಗ ಯಾವುದೇ ನೀವು ಕಸ್ಟಮರ್ ವೀಕ್ಷಕರು ನೀವು ಬಂದು ನೋಡ್ಕೊಂಡು ಹೋದರೆ ತುಂಬಾ ಒಳ್ಳೆಯದು. ಯಾಕೆಂದರೆ ನೀವು ಏನೇ ವೀಡಿಯೋಸಲ್ಲಿ ನೋಡಿದ್ರೂ ಇಲ್ಲಿ ಬಂದರೆ ನಿಮಗೆ ಫಿಸಿಕಲಾಗಿ ಮುಟ್ಲಿಕ್ಕೆ, ನೋಡಲಿಕ್ಕೆ ಈ ಮೆಟೀರಿಯಲ್ ತೊಗೊಂಡ್ರೆ ನಮಗೆ ಯಾವ ಥರ ಕೆಲಸ ಆಗುತ್ತೆ, ಇನ್ನೊಂದು ತೊಗೊಂಡ್ರೆ ಯಾವ ಥರ ಆಗುತ್ತೆ, ಅದರಲ್ಲಿ ಎಷ್ಟು ನಮಗೆ ದುಡ್ಡು ಉಳಿಯುತ್ತೋ, ನಮಗೆ ಯಾವುದು ಬೇಕು, ನಮ್ಮ ಕೆಲಸಕ್ಕೆ ಯಾವುದು ಬೆಟರ್ ಅಂತೇಳಿ ನಾವು ಸಜೆಸ್ಟ್ ಮಾಡ್ತೀವಿ. ಇಲ್ಲಿ ನೀವು ಕೂಡ ನೋಡ್ಬೋದು. ಆ ಉದ್ದೇಶದಿಂದ ನೀವು ಯಾವುದೇ ಕಸ್ಟಮರ್ ವೀಕ್ಷಕರು ನೀವು ತೊಗೊಳೋರಾದರೆ, ಒಂದು ದಿನ ದೂರ ಇದ್ರೂ ಪರವಾಗಿಲ್ಲ, ಒಂದು ದಿನ ನಿಮ್ಮದು ವೇಸ್ಟ್ ಆದರೂ ಪರವಾಗಿಲ್ಲ, ಇಲ್ಲಿ ಬಂದು ನೋಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ಯಾಕೆಂದರೆ ಫಿಸಿಕಲಾಗಿ ಮುಟ್ಟಿ ನಾವು ಇದೀವೋ ಇಲ್ವೋ ಒಂದು ಕನ್ಫರ್ಮ್ ಮಾಡ್ಕೋಬೋದು, ನಾವು ಇದೀವೋ ಇಲ್ವೋ ಇರ್ತೀವಿ. ನೀವು ಬಂದರೆ ನಿಮ್ಮ ಬೆಳೆಗೆ ಯಾವುದು ಮೆಟೀರಿಯಲ್ ಬೇಕಾಗುತ್ತೆ, ಯಾವ್ದು ತೊಗೊಂಡ್ರೆ ಯಾವ್ದು ಅನುಕೂಲ ಆಗುತ್ತೆ. ಅದರಲ್ಲೂ ಎಕ್ಸ್ಪೆಷಲಿ ನಾವು ಇಂಪ್ಲಿಮೆಂಟ್ಸ್ನ ನಾವು ಮಾಡೋದ್ರಿಂದ ನಿಮ್ಗೆ ಯಾವ್ಯಾವ ಥರ ಇಂಪ್ಲಿಮೆಂಟ್ ಸಿಗುತ್ತೆ ಅನ್ನೋದು ಒಂದು ಐಡಿಯಾ ಸಿಗುತ್ತೆ. ನಿಮ್ಮ ಆಲ್ರೆಡಿ ಬಂದವರುಗಳಿಗೆ ಅವಶ್ಯಕತೆ ಯಾವುದಿರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೋದು. ಹೌದು, ಸುಮ್ಮನೆ ನಾವು ಇಲ್ಲೋ ಇಟ್ಕೊಂಡು ನೀವು ಅಡ್ವಾನ್ಸ್ ಹಾಕಿ ಕಳಿಸ್ಕೊಡ್ತೀವಿ, ನೀವು ಯಾವ್ದು ಹೇಳ್ತೀರ ಅದನ್ನೇ ಕಳಿಸ್ಕೊಡ್ತೀವಿ. ಬಟ್ ನಿಮ್ಗೆ ಏನಿರುತ್ತೆ, ಒಂದೇ ನೋಡಿರ್ತೀರಾ. ಬಟ್ ಇಲ್ಲಿ ವೆರೈಟೀಸ್ ಆಫ್ ನಿಮಗೆ ಕಲೆಕ್ಷನ್ಸ್ ಇರುತ್ತೆ. ನೀವು ಯಾವುದು ವೆರೈಟಿ ಸೆಲೆಕ್ಟ್ ಮಾಡ್ತೀರಾ, ನಿಮಗೆ ನಿಮ್ಮ ಬೆಳೆಗೆ, ನಿಮ್ಮ ಭೂಮಿ ಬಗ್ಗೆ ನಮಗೆ ಗೊತ್ತಿರಲ್ಲ, ಫೋನಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ನೀವು ಒಂದ್ಸರಿ ಬಂದು ನೋಡಿದ್ರೆ ನಿಮಗೆ ಎಲ್ಲ ಥರನೂ ನಾವು ಗೈಡೆನ್ಸ್ ಕೊಟ್ಬಿಟ್ಟು ನಿಮಗೆ ಇದು ಮಾಡಿಕೊಡ್ತೀವಿ. ಸರ್, ಈಗ ನಿಮ್ಮಲ್ಲಿ ಟಿಲ್ಲರ್ಸ್, ವೆರೈಟೀಸ್ ಆಫ್ ಟಿಲ್ಲರ್ ಸಿಗ್ತಾ ಇದೆ. ಹೌದು ಸರ್. ಅದರಲ್ಲಿ ಏನೇನು ವ್ಯತ್ಯಾಸ ಇದೆ, ಯಾವ ರೀತಿ ಟಿಲ್ಲರ್ ಸಿಗ್ತಾ ಇದೆ ನಿಮ್ಮ ಹತ್ರ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಸರ್, ನಮ್ಮ ಹತ್ರ ಈಗ ಸದ್ಯಕ್ಕೆ ನಾವು ಎಲ್ಲ ಥರದ ರೈತರನ್ನು ನಾವು ಒಂದು ಪವರ್ ವೀಡರಲ್ಲಿ ಎಲ್ಲದಕ್ಕೂ ಸ್ಯಾಟಿಸ್ಫೈ ಕೊಡಬೇಕು ಅಂತ ಹೇಳಿ ಉದ್ದೇಶದಿಂದ ನೋಡಿ ಸರ್, ಈಗ ಈ ರೋಟ್ರ್ ಇದೆಯಲ್ಲ, ಇದನ್ನ 2+1 ಮಾಡಿದ್ದೀವಿ. ಇದಕ್ಕೆ 4 ಸೆಟ್ ರೋಟ್ರು, 32 ಸೆಟ್ ರೋಟ್ರ್ ಬರುತ್ತೆ. ಏನಪ್ಪ ಉದ್ದೇಶ ಅಂದರೆ, ನೀವು 2 ಅಡಿ ಸಾಲಲ್ಲೂ ನೀವು ಕಲ್ಟಿವೇಟ್ ಮಾಡ್ಬೋದು. ಇದರಲ್ಲಿ 2 ಫೀಟ್ ಸರಿ, 2 ಫೀಟ್ ಇದ್ರೆ ಸಾಕು, ಅದ್ರಲ್ಲಿ ಕಲ್ಟಿವೇಟ್ ಮಾಡೋಂಥ ಪವರ್ ವೀಡರ್ಸ್ನ ನಾವು ತಂದಿರೋದು. ಸರ್, ಏನು ಪ್ರೈಸ್ ಆಗುತ್ತೆ ಸರ್ ಅದು? ಈಗ ಇದೊಂದು ಮೆಟೀರಿಯಲ್ನ ನಾವು 29,500 ರೂಪಾಯಿ ಕೊಡ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ರೀತಿ ಆಫರ್ ಇಲ್ಲ. ಆಫರ್ ಅಂತೇಳಿ ಜಾಸ್ತಿ ಹೇಳಿ ಕಮ್ಮಿ ಹೇಳಿ ಆ ಥರ ಇದನ್ನು ಮಾಡ್ತಾ ಇಲ್ಲ. ಉದ್ದೇಶ ಇಷ್ಟೇ, ಕಮ್ಮಿ. ಈಗ ಒಂದು 1/2 ಎಕರೆ, ಒಂದು ಅರ್ಧ ಎಕರೆ ಇರುತ್ತೆ,
ಒಂದು ಎಕರೆ ಇರುತ್ತೆ, ಒಂದು ಮುಕ್ಕಾಲು ಎಕರೆ ಇರುತ್ತೆ, ಅಂಥವ್ರಿಗೂ ನಾವು ಫೋರ್ ವೀಲರ್ ಕೊಡಬೇಕು. ಅವ್ರಿಗೆ ತಗೊಂಡಾಗ ನಾವು 36,000 ತೊಗೊಂಡ್ರಿ ಅಂದರೆ ಅಲ್ಲಿ ಅವರಿಗೆ ಸ್ವಲ್ಪ ಬಂಡವಾಳ ಜಾಸ್ತಿ ಆಗುತ್ತೆ. ಆ ಉದ್ದೇಶದಿಂದ ಕಮ್ಮಿ ರೇಟಿಂದ ಒಂದು ಮೆಟೀರಿಯಲ್ನ ಈಗ ಆಲ್ರೆಡಿ ಉದ್ದೇಶ ಇಷ್ಟೇ. ಈಗ ನೀವು ಇಲ್ಲೊಂದು ಕಡೆ ಕೇಳಿರ್ತಾರೆ, ನಿಮ್ಮ ಕಡೆನೂ ಒಂದು ಕಡೆ ಕೇಳ್ತೀರಾ, ಅಲ್ಲೇನಾಗುತ್ತೆ ಒಂದು ಕಮ್ಮಿ ರೇಟಿಂದ ಹೇಳ್ತಾರೆ, ಅವಾಗ ಇದು ಬರಬಾರ್ದು, ಅಲ್ಲಿ ಕಮ್ಮಿ ಇಲ್ಲಿ ಜಾಸ್ತಿ ಬರಬಾರ್ದು. ಆ ಉದ್ದೇಶದಿಂದ ನಾವು ಕಮ್ಮಿ ರೇಟಿಂದನೂ ನಾವು ಇಟ್ಟಿದ್ದೀವಿ ಸರ್. ಇದು ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 29,000ದಿಂದಲೂ ಕೊಡ್ತಾ ಇದ್ದೀವಿ. 29,000 ವಿತ್ ವಾರಂಟಿ. ಸರ್ ವಾರಂಟಿ ಕೊಡ್ತೀವಿ ಅಂದ್ರೆ 6 months ವಾರಂಟಿ ಕೊಡ್ತೀವಿ ಇಂಜಿನ್ ರಿಲೇಟೆಡ್ ಇಶ್ಯೂಸ್ ಇದಕ್ಕೆ. ಆಮೇಲೆ ಈಗ ನಮ್ಮ ತಾಲೂಕು ಬಿಟ್ಟು ಹೊರಗಡೆ ತಾಲೂಕಿನವರು, ದೂರದ ಡಿಸ್ಟಿಕ್ ಅವರು ಯಾರು ಇದ್ರೆ ಅವರಿಗೆ VRL ಅಲ್ಲಿ ಟ್ರಾನ್ಸ್ಪೋರ್ಟ್ ಕೊಡ್ತೀವಿ. ಯಾಕೆಂದ್ರೆ ಇದನ್ನ ಬಾಕ್ಸ್ ಅಲ್ಲಿ ಹಾಕಿ ಕಳಿಸ್ತಾರೆ, ಫಿಟ್ ಮಾಡಿ ಕೊಡಕ್ ಬರಲ್ಲ VRL ಅಲ್ಲಿ. ಆ VRL ಟ್ರಾನ್ಸ್ಪೋರ್ಟ್ ಹಾಕೋದ್ರಿಂದ ನಾವು ಆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ನ ಫ್ರೀ ಆಗಿ ಕೊಡ್ತೀವಿ ನಾವು ಹೊರಗಡೆ ಅವರಿಗೆ. ಇಲ್ಲಿ ಲೋಕಲ್ ಅವರು ನೀವು ಬಂದು ತಗೊಂಡು ಹೋಗ್ಬೇಕು. ಹೌದು ಸರ್, ಹೌದು. ಅದಾದ್ಮೇಲೆ ನಮ್ಮಲ್ಲಿ ಈಗ 29,000ದಿಂದ ಸ್ಟಾರ್ಟ್ ಆಗಿದ್ದು, ನೆಕ್ಸ್ಟ್ 32,000. ಇದನ್ನು ನಿಮಗೆ 1 year ವಾರಂಟಿ ಸಿಗುತ್ತೆ. 6 months ಇಲ್ಲ 1 year ವಾರಂಟಿ ಸಿಗುತ್ತೆ ಇದು. ಆಮೇಲೆ ಇದಕ್ಕೂ 32 ಬ್ಲೇಡ್ ಇಂದು ರೋಟರ್ ಸಿಗುತ್ತೆ. ಇದು ಎಲ್ಲದನ್ನು 7 HP ನೇ. ಹೌದು. ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಈಗಾಗಲೇ ನೋಡಿರೋದು 36,000 ರೂಪಾಯಿ ಮಾಡಲು. ಮುಂಚೆ ವಿಡಿಯೋದಲ್ಲಿ ನಾವು ಕೊಡುವಾಗ ವಿಡಿಯೋದಲ್ಲಿ ರೋಟ್ರಿ ಅಷ್ಟೇ ಇತ್ತು, ಈಗ ಒಂದು ಸಿಂಗಲ್ ನೇಗ್ಲು ಕೂಡ ಬರ್ತಾ ಇದೆ. ಸಿಂಗಲ್ ನೇಗ್ಲು ಸಹ ಕೊಡ್ತಾ ಇದ್ದೀರಾ? ಇದು ಈ ಒಂದು ಮಾಡೆಲ್ಗೆ, ಇದು ಮತ್ತೆ ಬ್ಲೂ ಮಾಡೆಲ್ಗೆ ಸಿಂಗಲ್ ನೇಗ್ಲು ಕೂಡ ಬರ್ತಾ ಇದೆ. ಸಿಂಗಲ್ ನೇಗ್ಲು ಸಹ ಹೌದು ಸರ್. ಇದು ಎರಡು ವೇರಿಯಂಟ್ ಒಂದೇ ರೇಟ್? ಹೌದು ಸರ್, 36,000 ರೂಪಾಯಿ ಆಗುತ್ತೆ. 36,000. ಹೌದು. ಇದನ್ನ ಆಲ್ರೆಡಿ ನಾವು ವಿಡಿಯೋ ಮಾಡಿದೀವಿ ಇದನ್ನ ಯೂಟ್ಯೂಬ್ ಅಲ್ಲಿ. ಅದಾದ್ಮೇಲೆ ಬಂದ್ಬಿಟ್ಟು ಇದು ನಮ್ದು ನಿಶಾಂತ್ ಬ್ರ್ಯಾಂಡು, ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಇದು 38,000 ರೂಪಾಯಿ ಆಗುತ್ತೆ. 3 ಸೆಟ್ ರೋಟರ್ ಬರುತ್ತೆ. ಹೌದು ಸರ್, 4 ಸೆಟ್ ರೋಟರ್ ಬರುತ್ತೆ ನಿಮಗೆ. ಅದಾದ್ಮೇಲೆ ಈಗ ಎಲ್ಲ ಕಡೆ ಕೇಳ್ತಾರೆ, ಅದರಲ್ಲಿ ಲೈಟ್ ಇತ್ತು, ಒಂದ್ ಸ್ವಲ್ಪ ಅಟ್ರಾಕ್ಷನ್ ಇತ್ತು ಅಂತೇಳಿ. ಈಗ ನಾವು ಅದು ಹಿಡ್ದಲ್ಲೇ ನಾವು ಚೆನ್ನಾಗಿಲ್ಲ ಅಂತಂದ್ರೆ ಬೇರೆ ತರನೇ ತಿಳ್ಕೊತಾರೆ. ಆ ಉದ್ದೇಶದಿಂದ ಅದನ್ನು ಇಟ್ಟಿದೀವಿ. ಇದು 41,000 ರೂಪಾಯಿ ಆಗುತ್ತೆ. ನೋಡಿ, ಇದು ಹೆವಿ ಗೇಜು. ಇದರಲ್ಲಿ ಏನು ಬಾನೆಟ್ ಯಾವುದು ಹಾಳಾಗೋದಿರಲ್ಲ. ಇದಕ್ಕೂ ಕೂಡ 32 ಬ್ಲೇಡ್ ಇಂದು ರೋಟ್ರಿ ಕೊಡ್ತೀವಿ. 32 ಬ್ಲೇಡ್ ರೋಟ್ರಿ. ಅದಾದ್ಮೇಲೆ ನಮ್ಮ ಹತ್ರ 9 HP ವೇರಿಯಂಟ್ಸ್ ಇದೆ. 9 HP ಬಂದ್ಬಿಟ್ಟು ಒಂದು 50,000 ಆಗುತ್ತೆ. ಅದಾದ್ಮೇಲೆ ಒಂದು 53,000 ಆಗುತ್ತೆ. 53,000 ಆಗುತ್ತೆ. ಒಂದು 50,000 ಆಗುತ್ತೆ. 50,000 ಆಗುತ್ತೆ. ಇದರಲ್ಲಿ ಟೈಲರ್ ಬೇರೆ ಹಾಕಿದ್ರಾ? ಇದು ಇದೇನು ಪ್ರೈಸ್ ಅಲ್ಲಿ ಆಗುತ್ತೆ ಸರ್? ಈಗ ರೈತರಿಗೆ ಉಳುಮೆ ಮಾಡೋ ಪರ್ಪಸ್ ಅಷ್ಟೇ ಅಲ್ದಲೆ, ಈಗ ಒಬ್ಬ ರೈತರದ್ದು ಈಗ ತೋಟ ದೂರ ಇರುತ್ತೆ, ಹೋಗ್ಲಿಕ್ಕೆ ಅಥವಾ ತೋಟಕ್ಕೆ ಏನಾದರೂ ಕಾಯಿ ಏನಾದರೂ ಒಂದು ಐಟಮ್ನ ಹಾಕೊಂಬರ್ಲಿಕ್ಕೆ ಟ್ರೈಲರ್ನ ನಾವು ಮಾಡಿಸಿದ್ವಿ ಸರ್. ಇದು ನಾವು ಓನ್ ಹೇಳಿ ಮಾಡಿಸಿರ್ತಕ್ಕಂಥದ್ದು. ಆಮೇಲೆ ತುಂಬಾ ಕ್ವಾಲಿಟಿ ಇರುತ್ತೆ. ಇದನ್ನು ಕೂಡ ನಾವು VRL ಟ್ರಾನ್ಸ್ಪೋರ್ಟ್ ಮುಖಾಂತರ ಕಳಿಸ್ಕೊಡ್ತೀವಿ. ಮುಂಚೆ ಎಲ್ಲ ಏನಾಗ್ತಿತ್ತು, ಚೀಲಕ್ಕೆ ಸುತ್ತ ಕಳಿಸ್ತಾ ಇದ್ದು. ಚೀಲಕ್ಕೆ ಸುತ್ತ ಕಳಿಸಿದಾಗ ಅದು ನೆಟ್ಟು ಬೋಲ್ಟ್ಗಳು ಕಳೆದೋಗ್ತಿತ್ತು, ಆಮೇಲೆ ಎತ್ತಾಕ್ಬಿಟ್ಟು ಬೆಂಡ್ ಆಗ್ತಿತ್ತು. ಆ ಟ್ರಾನ್ಸ್ಪೋರ್ಟೇಷನ್ ಇದು ತುಂಬ ಕಷ್ಟ ಇತ್ತು. ಈಗ ಅದಕ್ಕೆ ಏನು ಮಾಡಿದ್ದೀವಿ ಅಂದರೆ, ಪವರ್ ವೀಡರ್ ಬರುತ್ತಲ್ಲ, ಅದೇ ಥರ ಒಂದು ಬಾಕ್ಸಲ್ಲಿ ಇದನ್ನು ನೀಟಾಗಿ ಪ್ಯಾಕಿಂಗ್ ಮಾಡಿ ಕಸ್ಟಮರ್ ಎಲ್ಲಿಗೆ ಹೇಳ್ತಾರೋ ಅಲ್ಲಿಗೆ VRL ಅಲ್ಲಿ ಫ್ರೀ ಆಫ್ ಟ್ರಾನ್ಸ್ಪೋರ್ಟೇಷನಲ್ಲಿ ಕಳಿಸ್ಕೊಡ್ತಾ ಇದ್ದೀವಿ ಸರ್. ಈಗ ಕಂಪ್ಲೇಂಟ್ ಇದೆ, ಫೋನ್ ಪಿಕ್ ಮಾಡ್ತಿಲ್ಲ ತಾವು ಅಂತೇಳಿ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇನ್ನೊಂದು ಏನು ಹೇಳಬೇಕು ಅಂದರೆ, ಮೊದಲನೇದಾಗಿ ವೀಕ್ಷಕರಿಗೆ ದಯಮಾಡಿ ಈ ವಿಡಿಯೋನ ಪೂರ್ತಿ ನೋಡ್ರಿ. ಯಾಕೆ ಅಂದರೆ ಇಲ್ಲಿ ಕೊಡ್ತಾ ಇರೋದೇ ಮಾಹಿತಿ. ಹೌದು. ನಾವು ವಿಡಿಯೋದ ಫೋನಲ್ಲಿ ಮಾತಾಡೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ಇಲ್ಲಿ ವಿಡಿಯೋ ಮಾಡಿ, ವಿಡಿಯೋದಲ್ಲಿ ಫುಲ್ ಲೆಂತಿಯಾಗಿ ನಾವು ವಿಡಿಯೋ ಮಾಡೋದು ಉದ್ದೇಶ ರೈತರಿಗೆ ಎಲ್ಲ ಥರದ ಮಾಹಿತಿ ಗೊತ್ತಾಗ್ಲಿ ಅಂತ. ಅದನ್ನು ಬಿಟ್ಬಿಟ್ಟು ನೀವು ಫಸ್ಟ್ ನೋಡಿದ ಕೂಡಲೇ ಫೋನ್ ಎತ್ತಿ ಫೋನ್ ಮಾಡಿಬಿಟ್ಟು ನಾವು ಯಾವುದೇ ವ್ಯೂಸ್ ಆಗಲಿ ಇನ್ನೊಂದಾಗಲಿ ಅಂತ ಹೇಳ್ತಿಲ್ಲ, ನಿಮ್ಮ ಅನುಕೂಲಕ್ಕೆ ನೀವು ಫಸ್ಟು ಇದರಿಂದ ಮಾಹಿತಿ ತಿಳ್ಕೊಳ್ಳಿ. ಆನಂತರ ಫೋನ್ ಮಾಡಿ ನಿಮಗೆ ಅದರಲ್ಲಿ ಇಲ್ಲದ ಮಾಹಿತಿ ಬೇಕಾ, ನೀವು ಈಗ ಒಂದು ಖರೀದಿ ಮಾಡೋರಾಗಿರ್ತೀರ ರೈತರು ಅಂಥವರಾದರೆ ನೀವು ಜಸ್ಟ್ ಒಂದು ಫೋನ್ ಮಾಡಿ. ಅದಕ್ಕೂ ಮುಂಚೆ ಅದನ್ನು ಬಿಟ್ಬಿಟ್ಟು ಮತ್ತೆ ಮಾಹಿತಿ ಕೊಡಿ, ಈ ಮಿಷಿನ್ ಯಾವುದು, ಇದೆಷ್ಟು ಏನು ಅಂತೇಳಿ ನಮ್ಮ ಫೋನ್ ಮಾಡಿ ಕೇಳಿದ್ರೆ ನಮಗೂ ತ್ರಾಸಾಗುತ್ತೆ. ಆ ಉದ್ದೇಶದಿಂದ ನೀವು ಮೊದಲು ಫೋನ್ ಮಾಡೋಕ್ಕಿಂತ ಮುಂಚೆ ಪೂರ್ತಿ ವಿಡಿಯೋ ನೋಡ್ಕೊಂಡು ಮಾಹಿತಿ ತಿಳ್ಕೊಳ್ಳಿ. ಅದರ ನಂತರ ಫೋನ್ ಮಾಡಿ ನಾವು ಯಾವುದೇ ಇದಿಲ್ದಲೇ ನಾವು ಫೋನ್ ರಿಸೀವ್ ಮಾಡ್ತೀವಿ, ಏನಿಲ್ಲ. ಬಟ್ ಏನಪ್ಪ ಅಂದರೆ ನಮ್ಮದು ಒಂದು ಟೈಮಿಂಗ್ಸ್ ಇರುತ್ತೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ನೀವು ಕಾಲ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅಕಸ್ಮಾತ್ ಏನಾದರೂ ಒಂದು ಬಿಸಿ ಇದೆ, ಏನೋ ಒಂದು ಕೆಲಸ ಇರುತ್ತೆ, ನಾವು ಒಂದು ಬೈಕ್ ಓಡಿಸ್ತಾ ಇರ್ತೀವಿ, ನಾವೇನು ಈಗ ವಿಡಿಯೋದಲ್ಲಿ ಹಿಂಗಿದ್ದೀವಿ ಅಂದರೆ ಹಿಂಗೆ ಇರಲ್ಲ, ವಿಡಿಯೋ ಆದಮೇಲೆ ಕೆಲಸ ಇರುತ್ತೆ, ಏನೋ ಒಂದು ಮಾಡ್ತಾ ಇರ್ತೀವಿ, ಬೈಕ್ ಓಡಿಸ್ತೀವಿ, ಗಾಡಿ ಓಡಿಸ್ತಾ ಇರ್ತೀವಿ, ಎಲ್ಲ ಹೋಗ್ತಾ ಇರ್ತೀವಿ. ಅಂಥ ಟೈಮಲ್ಲಿ ಕಸ್ಟಮರ್ ಇರ್ತಾರೆ, ಅಂಥ ಟೈಮಲ್ಲಿ ಮಾತಾಡೋಕ್ಕೆ ರಿಸೀವ್ ಮಾಡೋಕ್ಕಾಗಿಲ್ಲ ಅಂದರೆ ರಿಟರ್ನ್ ಫೋನ್ ಮಾಡ್ತೀವಿ. ಹಂಗೂ ಬೇಡ ಅಂದರೆ ನೀವು ಒಂದು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿ, ನಾವು ಈ ಥರ ನಿಮಗೆ ನಿಮ್ಗೆ ಮೆಸೇಜ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಒಂದು ವಾಯ್ಸ್ ಮೆಸೇಜ್ ಹಾಕಿರಿ, ನಾವು ಈ ಥರ ನಿಮಗೆ ಟ್ರೈ ಮಾಡ್ತಿದ್ದೀವಿ ಫೋನ್ ಮಾಡಲಿಕ್ಕೆ, ನೀವು ನಮಗೆ ರಿಟರ್ನ್ ಫೋನ್ ಮಾಡಿದರೆ ನಾವು ಖಂಡಿತವಾಗಿ ನಾವು ರಿಟರ್ನ್ ಫೋನ್ ಮಾಡಿ ನಿಮ್ಗೆ ಏನಿದೆ ನಾವು ಇದು ಮಾಡಿಕೊಡ್ತೀವಿ. ಮತ್ತು ಯಾವಾಗಲೂ ಹಾಫ್ ಡೇ ಮಿಡ್ನೈಟು ನಮ್ಮ ಟೈಮಿಂಗ್ಸ್ ಮುಂಚೆ ಯಾವ್ದಾರು ಫೋನ್ ಮಾಡಿ ಫೋನ್ ಎತ್ತಿಲ್ಲ ಅಂತಂದರೆ ಅದಕ್ಕೆ ನಾವು ಹೊಣೆ ಆಗಿರೋಲ್ಲ. ದಯಮಾಡಿ ಒಂದು ಅರ್ಥ ಮಾಡ್ಕೋಬೇಕು ಕಸ್ಟಮರ್ಸ್. ಸರ್, ಈಗ ಡೆಲಿವರಿ ಯಾವ ರೀತಿ ಕೊಡ್ತಾ ಇದ್ದೀರಾ ಸರ್? ಡೆಲಿವರಿ ಆಲ್ ಓವರ್ ಕರ್ನಾಟಕ ಬಿಟ್ಟು ಬೇರೆ ಕಡೆನೂ ಎಲ್ಲ ಕಡೆನೂ ಕೊಡ್ತಾ ಇದ್ದೀವಿ. ನಿಮ್ಗೆ ಆಲ್ರೆಡಿ ರೈತರು ತುಂಬ ಜನ ತೊಗೊಂಡೋಗಿದ್ದಾರೆ, ಅವ್ರು ತೊಗೊಂಡು ಬಂದಿದ್ದಾರೆ. ಆದ್ದರಿಂದ ನಿಮಗೆ
ನೀವು ಒಂದು ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ರೆ ಸಾಕು, ನಾವು ನಿಮ್ಮ ವಿ ಆರ್ ಎಲ್ ನಿಮ್ಮ ತಾಲೂಕು, ನೀವು ಯಾವ ತಾಲೂಕಿನ ಪಿನ್ ಕೋಡ್ ಕೊಡ್ತೀರಾ ಅಲ್ಲಿಗೆ ಮಾತ್ರ ಹಾಕ್ತೀವಿ. ನೀವು ಎಲ್ಲಿ ಹೇಳ್ತೀರಾ ಅಲ್ಲಿಗೆ ಹಾಕ್ತೀವಿ. ಅಲ್ಲಿ ವಿ ಆರ್ ಎಲ್ ಇರಬೇಕು. ವಿ ಆರ್ ಎಲ್ ಇಲ್ಲ ಅಂದರೆ ನಾವು ಇದು ಮಾಡೋಕ್ಕಾಗಲ್ಲ. ವಿ ಆರ್ ಎಲ್ ಎಲ್ಲಿದೆ ಅಲ್ಲಿ ನಿಮ್ಮ ಅಡ್ವಾನ್ಸ್ ಕೊಟ್ಟರೆ ನಾವು ಅಲ್ಲಿಗೆ ನಿಮ್ಮ ವಿ ಆರ್ ಎಲ್ಗೆ ನಿಮ್ಮ ಮೆಟೀರಿಯಲ್ನ ಕಳಿಸ್ಕೊಡ್ತೀವಿ. ಅಲ್ಲಿ ಬಂದ ನಂತರ ನಾವು ನೀವು ಕನ್ಫರ್ಮ್ ಮಾಡಬೇಕು ನಮಗೆ ಅಲ್ಲಿ ನಮಗೆ ಮೆಟೀರಿಯಲ್ ಬಂದಿದೆ ಅಂತ. ಆ ಮೆಟೀರಿಯಲ್ ಬಂದಿದೆ ಅಂತ ಅವ್ರು ಹೇಳಿದ್ಮೇಲೆ ನೀವು ಉಳಿದಿದ್ದ ಪೇಮೆಂಟ್ನ ನಮಗೆ ಹಾಕಬೇಕು. ಇಲ್ಲಿ ಯಾವುದು ಲೋನ್ ಫೆಸಿಲಿಟೀಸ್ ಇಲ್ಲ. ನೀವು ಉಳಿದಿದ್ದ ಪೇಮೆಂಟ್ ಹಾಕಿ ಅಲ್ಲಿಂದ ತೊಗೊಂಡೋಗ್ಬೇಕು. ಏನಕ್ಕಪ್ಪ ಅಡ್ವಾನ್ಸ್ ಏನಕ್ಕೆ ಅಂತಂದರೆ ನಾವು ಮೆಟೀರಿಯಲ್ ಕಳಿಸ್ತೀವೋ ಇಲ್ವೋ ಅನ್ನೋ ಒಂದು ನಂಬಿಕೆ ಉದ್ದೇಶಕ್ಕೋಸ್ಕರ ಅಲ್ಲಿ ಮೆಟೀರಿಯಲ್ ಒಂದು ಕಳಿಸಿ ಇದು ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ಆ ಥರ ಒಂದು ಆಪ್ಷನ್ನ ನಾವು ಇಟ್ಟಿದ್ದೀವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.